ಈಗ ನಾವು ತಿನ್ನಿಂಗ್ ಮಾಡ್ಬೇಕಂತಂದ್ರೆ ನೋಡಿ, ಈ ರೀತಿ ಇರ್ತಕ್ಕಂಥದ್ದು ಆ್ಯಕ್ಚುಲಿ ಹೆಣ್ಣುವು. ಈ ಮೈ ಮೇಲೆ ಈ ರೀತಿ ಇರಬೇಕು ರೋಮಗಳು. ಈ ರೋಮಗಳಿದ್ರೆ ಇದು ಹೆಣ್ಣುವು, ಈ ರೀತಿ ಇದ್ರೆ ಇದು ಗಂಡುವು. ನೈಸ್ ಆಗಿದ್ರೆ ನೈಸ್ ಆಗಿದ್ರೆ ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು ತಿನ್ನಿಂಗ್ ಮಾಡ್ಬೇಕಾರೆ. ಯಾಕಂತಾರೆ ಹೆಣ್ಣುನೇ ಕಟ್ ಮಾಡ್ಬಿಟ್ರೆ ಉಪಯೋಗ ಆಗೋದಿಲ್ಲ. ನಮಗೆ ಬೇಕಾಗಿರೋದು ಇದು ಹೆಣ್ಣು. ಈ ಮೇಲೆ ಪರಾಗ ರೇಣುಗಳು ತುಂಬಾ ಇರ್ತವೆ. ಇದು ಹೆಣ್ಣುವು, ಇದು ಗಂಡು ಬೇಡದೇ ಇರೋದು. ಇದು ಏನಾಗುತ್ತೆ, ಸಮ್ ಟೈಮ್ಸ್ ಇದಕ್ಕೆಲ್ಲ ಕೊಳತು ಬೀಳ್ತಾ ಇರ್ತವೆ. ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ, ನೋಡಿ ಈ ರೀತಿ ಕೊಳತು ಬೀಳ್ತಿರುತ್ತೆ ಈ ರೀತಿ. ಇದೆಲ್ಲ ಗಂಡುವು. ಇದು ನಮಸ್ತೆ. ಈಗ ಆಲ್ಸೋ ಎಲ್ಲರ ಹತ್ರನೂ ಫ್ಲವರಿಂಗು ಫ್ರೂಟಿಂಗ್ ಆಗೋ ಅಂಥ ಟೈಮ್ ಇದು. ಅಂದರೆ ಆಲ್ಮೋಸ್ಟ್ ಆಲ್ ಈಗ ನವಂಬರ್ ಡಿಸೆಂಬರಲ್ಲಿ ಫ್ರೂಟಿಂಗ್ ಬಂದವ್ರ ಹತ್ರ ಆಲ್ಮೋಸ್ಟ್ ಆಲು ಒಂದು ಕ್ರಾಪ್ ತೀರಿ 2ನೇ ಕ್ರಾಪು ಬಂದಿದೆ. ಸೊ ಇದೆಲ್ಲ ನಾವು ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಹಲಸು ಒಂದೊಂದು ಬಂಚಲ್ಲೇ 3-4 ಹಣ್ಣುಗಳು ಬರ್ತವೆ. ಸೊ ಅದರಿಂದ ಸೊಟ್ಟೋಸ್ಬಿಟ್ರೆ ಆಗೆಲ್ಲ ಹುಟ್ತವೆ ಹಣ್ಣುಗಳನ್ನು ತಿನ್ನಿಂಗ್ ಮಾಡಲಿಲ್ಲ ಅಂತಂದರೆ. ಒಂದೊಂದು ಕೊಂಬೆನಲ್ಲೇ 3-4 ಬಂದಾಗ ಅದರ ಎನರ್ಜಿ ಡೈವರ್ಟ್ ಆಗಿ ಹಣ್ಣುಗಳು ವೀಕ್ ಆಯ್ತವೆ. ಮತ್ತು ಒಳಗಿರೋ ತೊಳೆಗಳು ಥಿಕ್ನೆಸ್ ಕಡಿಮೆ ಆಗುತ್ತೆ, ಟೇಸ್ಟ್ ಕಡಿಮೆ ಆಗುತ್ತೆ. ಸೊ ನಮಗೆ ಓವರಾಲ್ ಸೇಪು, ಸೈಜು, ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರಬೇಕು ಅಂತಂದರೆ ನಾವು ಈ ಮರದಲ್ಲಿ ಯಾವ ರೀತಿ ತಿನ್ನಿಂಗ್ ಮಾಡಿದಾಗ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನು ನಾನು ಓವರಾಲ್ ಔಟ್ಲುಕ್ ಏನಾಗಿದೆ ಫ್ಯಾಂಟಾಸ್ಟಿಕ್ ಆಗಿ ಕಾಣುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವೆಲ್ಲ ತಿನ್ನಿಂಗ್ ಮಾಡಿರ್ತಕ್ಕಂಥದ್ದು. ಒಂದೊಂದು ಇದರಲ್ಲಿ ಒಂದೊಂದೇ ಬಿಟ್ಟಿರೋದು. ಈಗ ನೋಡಿ, ಇದರಲ್ಲಿ 2 ಇತ್ತು, 2ನ್ನ ನಾವು ತೆಗೆದು 1ನ್ನು ಮಾತ್ರ ಬಿಟ್ವಿ. ಇಲ್ಲಿ ಎಲ್ಲೇ ನೋಡ್ಬೋದು. ತೆಗೆದಿದ್ದೀರಾ, ಇದನ್ನ ಮಾತ್ರ ಬಿಟ್ಟಿದ್ದೀರಾ. ಹೌದು. ಈಗ ಇದನ್ನು ಬಿಟ್ಬಿಟ್ಟಿದ್ರೆ ಈ ಸೈಜ್ ಎರಡು ಸಣ್ಣ ಆಗ್ತಿತ್ತಲ್ವಾ. ಹೌದು. ಸೊ ಹಾಗಾಗಿ ನಾವು ಮಾಡ್ತಾ ಇರೋದೇನು ಅಂತಾರೆ, ಈಗ ಪೂರ್ತಿ ಯಾವುದನ್ನು ಉಳಿಸ್ಕೋಬೇಕು ಅದನ್ನು ಉಳಿಸ್ಕೊಳ್ಳಿ. ಅಂದರೆ ಯಾವುದು ಆಕೃತಿ ಚೆನ್ನಾಗಿದೆ ಅದನ್ನು ಮಾತ್ರ ಉಳಿಸ್ಕೊಳ್ತೀರಾ. ಫಿನಿಶಿಂಗ್ ಚೆನ್ನಾಗಿರಬೇಕು. ಔಟ್ಲುಕ್ಕಲ್ಲಿ ನೋಡಿ ಈ ರೀತಿ. ಈಗ ಯಾವುದು ಉಳಿಸ್ಕೊಳ್ಳೋದು ಅನ್ನೋದು ಕನ್ಫ್ಯೂಸ್ ಆಗುತ್ತೆ ಮಾಡಬೇಕಾದಾಗ. ನೋಡಿ ಈ ರೀತಿ ಇರಬೇಕು. ಇದರದ್ದು ಔಟ್ಲುಕ್ ಏನಾಗಿದೆ, ತುಂಬ ಚೆನ್ನಾಗಿದೆ. ಸೊ ಈ ರೀತಿ ಔಟ್ಲುಕ್ ನೀಟಾಗಿರೋ ಅಂಥದ್ದನ್ನ ಉಳಿಸ್ಕೊಂಡು ಇನ್ಯಾವುದಿದೆ ಇದನ್ನು ನೋಡಿ ಇಲ್ಲಿ ಕಟ್ ಮಾಡಿದ್ದೀವಿ. ಇಲ್ಲಿ ಕಟ್ ಮಾಡಿದ್ದೀವಿ. ಅದನ್ನೇ ಕಟ್ ಮಾಡಿದ್ದೀರಾ. ಅಕಸ್ಮಾತ್ ಈಗ ತಿನ್ನಿಂಗ್ ಮಾಡಬೇಕಾಗಿರೋದನ್ನ ನಾವು ನೋಡ್ಬೋದು. ಬನ್ನಿ, ಈಗ ಮಾಡ್ಬೋದು. ತಿನ್ನಿಂಗ್ ಮಾಡಬೇಕಾಗಿರೋದು ನೋಡ್ಬೇಕಾ ನೀವು? ಬನ್ನಿ ನೋಡಿ. ತಿನ್ನಿಂಗ್ ಮಾಡಬೇಕಾದ್ರೆ ಕೆಲವರು ಜಾಸ್ತಿ ದುಡ್ಡಿದ್ದವರು ಈ ಥರ ತಗೋಬೋದು, ಏನು ಸಿಸ್ಟಮ್ನೀಗ. ಇದು ನಿಮಗೆ ಹೇಳಿದ್ರೆ ತುಂಬ ದುಡ್ಡು, ಒಂದು 15 ಅಡಿ ಎತ್ತರಕ್ಕೆ ಬರುತ್ತೆ ಇದು. ನೋಡಿ ಈ ರೀತಿ ಮುಂದೆ ಬರುತ್ತೆ. ನೀವು ಇದು ಒಂದು 10 ಅಡಿ ಎತ್ತರಕ್ಕೆ ನಾವು ಕೆಲಸ ಮಾಡ್ಬೋದು. ಎಲ್ಲಿಗೆ ಬೇಕಾದರೂ ಇದನ್ನು ನಾವು ಮೇಲೆ ಕಳಿಸಿ ಕಟ್ ಮಾಡ್ಬೋದು. ತಿನ್ನಿಂಗ್ ಮಾಡೋಕ್ಕೆ ಅಂತಲೇ ತಿನ್ನಿಂಗ್ ಮಾಡೋಕ್ಕೆ ಫ್ರೂಟ್ ಹಾರ್ವೆಸ್ಟರ್ ಇದು ಆ್ಯಕ್ಚುಲಿ. ಫ್ರೂಟ್ ಹಾರ್ವೆಸ್ಟರ್ ಈಗ ನಾವು ಬೇಕು ಅಂತಾರೆ ನೋಡಿ. ಈಗ ದೂರದಲ್ಲಿ ಇರ್ತಕ್ಕಂಥದ್ದು ಫ್ರೂಟ್ ಹಾರ್ವೆಸ್ಟ್ರಲ್ಲೇ ನಾವು ಇದು ಮಾಡೋದು. ಈಗ ಈ ಕೊಂಬೆಲಿರೋದನ್ನ ನಾವು ತೆಗಿಬೇಕು ಅಂದರೆ ಉದಾಹರಣೆಗೆ ನೋಡಿ, ಈಗ ಅಂತ್ಗೊತ್ತದು ನೋಡಿ, ಈ ಥರ ಕಟ್ ಮಾಡಿದ್ರೆ ಕೆಳಗಡೆ ಬೀಳುತ್ತೆ. ನಮ್ಗೆ ಯಾವುದು ಬೇಕಾಗಿಲ್ಲ ಅದನ್ನು ಕಟ್ ಮಾಡಿದ್ರೆ ಕೆಳಗಡೆ ಬೀಳುತ್ತೆ. ಈಗ ನಮಗೆ 2 ಕಾಯಿಗಳಿರೋದು, 2 ಕಾಯಿಲೆ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ನೋಡೋಕ್ಕಾಗಲ್ಲ ಇಲ್ಲಿ. ಡೆಫಿನೆಟ್ಲಿ ಬನ್ನಿ. ನೆಕ್ಸ್ಟ್ ಮರದಲ್ಲಿ ಇದರಲ್ಲಿ ಆಲ್ರೆಡಿ ತಿನ್ನಿಂಗ್ ಮಾಡಿಬಿಟ್ಟಿದ್ದೀವಿ. ಮತ್ತೆ ಇದ್ರ ನೋಡಿ, ಈಗ ನಮ್ಮ ಹತ್ರ ಈ ಥರ ತಗೊಳಕ್ಕೆ ದುಡ್ಡಿರಲ್ಲ. ಆಗ ನೋಡಿ ಈ ರೀತಿ ಅಲ್ಯೂಮಿನಿಯಮ್ ಅಥವಾ ದೊಣ್ಣೆನಲ್ಲಿ ನಾವು ಈ ರೀತಿ ಚಾಕುನ ಕಟ್ಕೊಂಡಿರೋದು. ಇದರಲ್ಲೂ ಮಾಡ್ಬೋದು. ಇದು ಸಣ್ಣ ಚಾಕುನಲ್ಲಿ ನಾವು ಈ ರೀತಿ ಕಟ್ಟಿ ಬಿಟ್ಬಿಟ್ಟಿದ್ದೀವಿ. ನಮ್ಮ ಒಂದು ದೇಸಿ ಜುಗಾಡು ನಾವು ಮಾಡ್ಕೊಂಡಿರೋದು. ಇದು ಎಷ್ಟಿದು ಇದು ಕೈಯಲ್ಲಿರೋದು? ಇದು 2,000 ರೂಪಾಯಿ ಆಗುತ್ತೆ. 2,000. ಇದೇನಿಲ್ಲ, ಯಾವ ಸಣ್ಣ ದೊಣ್ಣೆ ಇದ್ರೂ ಈ ಥರ ಕಟ್ಕೋಬೋದು. ಯಾಕಂದ್ರೆ ಎಲ್ಲ ಮರನೂ ಹತ್ತಿ ಇಳಿಯೋಕ್ಕಾಗಲ್ಲ. ಈಗ ನಂದು 90 ಮರ ಅದೇ, ಎಲ್ಲ ಹತ್ತಿ ಇಳಿಯೋಕ್ಕಾಗತ್ತೆ. 90 ಹಲಸಿನ ಮರ. ಹಲಸಿನ ಮರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಾಕೋಕ್ಕೆ ಕಾರಣ ಯಾಕೆಂತಂದರೆ ಇದು ನಮ್ಮಲ್ಲಿ ಮೊದಲೆಲ್ಲ ನಮ್ಮ ಹತ್ರ ನೀರಿರಲಿಲ್ಲ. ಸೊ ಕಡಿಮೆ ನೀರಲ್ಲೂ ಬೆಳಿಬೋದು. ಆ ಕಾರಣದಿಂದಾಗಿ ನಾನು ಹಲಸನ್ನು ಮೇಜರ್ ಆಗಿ ಇಷ್ಟೊಂದು ಪ್ರಮಾಣದಲ್ಲಿ ನಾನು ಮಾಡ್ಕೊಂಡಿದ್ದು. ಮತ್ತೆ ಹಲಸು ಒಂದೇ ತಿನಿಸಿಗೆ ಹೋಗಲ್ಲ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಇದರಲ್ಲಿ ಏನಾಗಿದೆ ಅಂತಂದ್ರೆ, ನಾನು ಹಲಸನ್ನ ಯಾಕೆ ಹಾಕಿದ್ದು ಅಂದ್ರೆ ಮೇಜರ್ ಆಗಿ ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಚೆನ್ನಾಗಿದೆ. ಅವಕಾಡೋ ಆಯ್ಕೊಂಡಿದ್ದು ಅದಕ್ಕೆ. ನಾನು ಜನಕ್ಕೆ ಏನಾಗಿದೆ, ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಇರೋದ್ರಿಂದ
ಹಲಸಲ್ಲಿ ಇನ್ ಫ್ಯೂಚರಲ್ಲಿ ಏನಾಗಿದೆ, ಕ್ಯಾನ್ಸರ್ಗೆ ಆಂಟಿಬಯೋಟಿಕ್ ಪ್ರಾಪರ್ಟಿ ಇರೋದ್ರಿಂದ, ನ್ಯೂಟ್ರಿಷನ್ ವ್ಯಾಲ್ಯೂ ಚೆನ್ನಾಗಿರೋದ್ರಿಂದ, ಫೈಬರ್ ಇರೋದ್ರಿಂದ ಹೆಚ್ಚಿನ ವೆಜಿಟೇಬಲ್ಗೆ ಈಗ ಹೋಗ್ತಾ ಇದೆ. 1 kg ವೆಜಿಟೇಬಲ್ಗೆ ಇವತ್ತೇನಾಗ್ತಾ ಇದೆ ನೋಡಿ, ಈ ರೀತಿ 3 kg ಇರೋ ಅಂಥ ಕಾಯಿ, ಇದು 2 kg 3 kg ಇರೋ ಅಂಥ ಕಾಯಿಗೆ ಇವತ್ತು ಒಂದು ಕಾಯಿ ಇದು 100 ರೂಪಾಯಿಗೆ ಹೋಗ್ತಾ ಇದೆ. ಹೌದು, ಅಡುಗೆಗೆ. ಮತ್ತು ಈಗ ಕಬಾಬು ನಾವೇ ಎಷ್ಟೋ ಸತಿ ವಿಡಿಯೋ ಮಾಡಿ ಹಾಕಿದ್ದೀವಿ. ಒಳ್ಳೆ ಕಬಾಬು ಮತ್ತೆ ಒಳ್ಳೆ ನಿಮಗೆ ವೆಜಿಟೇಬಲ್ ಇದು ಏನು ಬಿರಿಯಾನಿ ಮಾಡ್ತೀವಲ್ಲ, ವೆಜಿಟೇಬಲ್ ಬಿರಿಯಾನಿ ಸೂಪರ್ ಆಗಿರುತ್ತೆ ಟೇಸ್ಟ್. ನಾಳೆ ನಮ್ಮ ಟ್ರೈನಿಂಗಲ್ಲೂ ಕೂಡ ಅದನ್ನೇ ಮಾಡಿಸ್ತಾ ಇದ್ದೀವಿ. ಇದ್ರ ಬಿರಿಯಾನಿನೇ ಮಾಡಿಸ್ತಾ ಇದ್ದೀವಿ ನೋಡಿ. ನಾವು ಚಿಕನ್ಗೂ ಆಲ್ಟ್ರ್ ಹುಡುಕ್ಬಿಟ್ಟು ಅಂದರೆ ಈಗ ಅವ್ರಿಗೆ ಹೆಂಗಿರುತ್ತೆ ಅಂತಾರೆ, ಈಗ ನಾವೇ ಮಾಡಿಸ್ತೀವಲ್ಲ ಒಳ್ಳೆ ಪೀಸೇ ಇರುತ್ತೆ ಅದರಲ್ಲಿ ಕಂಡನೆ. ವೆಜ್ ಇರೋರು ಪೂರ್ತಿಯಾಗಿ ಇದನ್ನು ತಿನ್ಬೋದು. ನಾವು ನಾಗಮಂಗಲದ ಒಂದು KVKಗೆ ಹೋಗಿದ್ದಾಗ ನನ್ನ ಜೊತೆಲಿ ಬಂದಿದ್ದ ಹುಡುಗ ಸಾಂಬಾರು ಮಾಡಿ ಹಾಕಿದಾಗ ನಾವು ಇದೆಲ್ಲ ನಾನ್ ವೆಜ್ ಊಟ ಅನ್ನೋದ, ಇದನ್ನ ಯಾಕೆ ಕರ್ಕ ಬಂದ್ಬಿಟ್ಟೆ ಅಂತ ಅಂತಿದ್ದೆ ನಾನು. ನಾನ್ ವೆಜ್ ತರಾನು ಇರುತ್ತೆ, ಅದನ್ನ ತಿಂದ್ರೆ ನಾನ್ ವೆಜ್ ಇಂದ ಏನ್ ಶಕ್ತಿ ಬರುತ್ತೋ ಅದು ಬರುತ್ತೆ. ಸೊ ಇದು ಇದರ ಬೆನಿಫಿಟ್ಟು. ಆ ಕಾರಣಕ್ಕಾಗಿ ನಾನು ಆಮೇಲೆ ಇನ್ನೊಂದೇನು ಅಂತಾರೆ, ಈಗ ಯಾವ ವೆರೈಟಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲಿ 35 ವೆರೈಟಿನೇ ಹಾಕಿದೆ. ಅದರಲ್ಲಿ 13 ವೆರೈಟಿ ಮಾತ್ರ ಸಕ್ಸಸ್ ಆದದ್ದು. ಇನ್ನು ಮಿಕ್ಕಿದ್ದು ಬರಲಿಲ್ಲ. 9 ವರ್ಷ 10 ವರ್ಷಕ್ಕೆ ಈಗ ಹೂ ಕಡಿತಾ ಇದ್ದಾವೆ ಕೆಲವು ನಮ್ಮಲ್ಲಿ. ಬೀಜದ ಗಿಡಗಳು ಹಾಕಿದ್ವಿ, ಬೀಜದ್ದೆಲ್ಲ ಗ್ರಾಫ್ಟೆಡ್ ಗಿಡಗಳು. 9-10 ವರ್ಷಕ್ಕೆ ಅಂದ್ರೆ ಏನಾಯ್ತದೆ ಅಂತಾರೆ, ಈಗ ನಾವು ಈಗ ಹಲಸು ಬಗ್ಗೆ ಎಕ್ಸ್ಪೆರಿಮೆಂಟ್ ನಡೀತಾ ಇರೋದೆಲ್ಲ ಸೌತ್ ಕೆನರಾದಲ್ಲಿ. ಸೊ ಅಲ್ಲಿ ಚೆನ್ನಾಗಿರೋ ಅಂತ ವೆರೈಟಿಗಳನ್ನ ಅವರು ರೆಕಗ್ನೈಸ್ ಮಾಡಿ ಗಿಡ ಮಾಡಿ ಈ ಕಡೆ ಕೊಡ್ತಾರೆ. ಇದು ನಮ್ದು ಹಾರ್ಡ್ ವೆದರ್, ಈಗ 35 ಡಿಗ್ರಿ ಟೆಂಪರೇಚರ್ ಇರುತ್ತೆ. ಇಲ್ಲಿ ಕೆಲವು ವೆರೈಟಿಗಳು ಸಕ್ಸಸ್ ಆಗಬೇಕು ಅಂತೇನು ಇಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ನಮ್ಮ ಹತ್ರ ಯಾವ ಚೆನ್ನಾಗಿ ಹಣ್ಣು ಬಂದಿದೆ, ಕ್ವಾಲಿಟಿ ಇದೆ ಫ್ರೂಟು, ಅಂತ ವೆರೈಟಿಗಳು ಮಾತ್ರ ನಾವು ಗಿಡ ಮಾಡಿ ಕೊಡ್ತಾ ಇದೀವಿ. ಇದು ಇರ್ತಕ್ಕಂಥ ವ್ಯತ್ಯಾಸ. ಸೊ ಇದು ನೋಡಿ ಬೀಜದ ಗಿಡ, ಇದು ಹಣ್ಣಿಗೆ ಚೆನ್ನಾಗಿಲ್ಲ, ತೆಳು ಹಣ್ಣು, ಫಿಲ್ಲಿಂಗ್ ಚೆನ್ನಾಗಿರುತ್ತೆ, ಬೀಜ ಜಾಸ್ತಿ ಅದೇ, ವೆಜಿಟೇಬಲ್ ಚೆನ್ನಾಗಿರುತ್ತೆ. ಇದು ಹಣ್ಣು ತಿನ್ನಕ್ಕಿಲ್ಲ, ಪರವಾಗಿಲ್ಲ. ವೆಜಿಟೇಬಲ್ ಸಾಂಬಾರ್ ಮಾಡಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಹಣ್ಣು ಸ್ವಲ್ಪ ತೆಳ. ಆಮೇಲೆ ಏನಾಗಿದೆ, ಮೊದಲನೇ ವರ್ಷ ತಿನ್ನಕ್ಕೆ ಆಯ್ತಾ ಇರಲಿಲ್ಲ, 2ನೇ ವರ್ಷ ಇಂಪ್ರೂವ್ ಆಯ್ತಾ ಇದೆ. ಸೊ ಈಗ ನೋಡಿ, ಇದು ಕನಿಷ್ಠ ಈಗ ಇದರಲ್ಲಿ 25 ಕಾಯಿ ಕಿತ್ತಿದೀವಿ ಈಗ. ಅದಕ್ಕೆ ವೆಜಿಟೇಬಲ್ಗೆ ಇನ್ನೂ ಹೆಚ್ಚು ಕಡಿಮೆ ಒಂದು 35 ಕಾಯಿವೆ ಇದರಲ್ಲಿ. ಮತ್ತೆ ಕೆಳಗಡೆ ನಮ್ಗೆ ಇಷ್ಟೊಂದು ಎಲೆ ಉದುರಿಸುತ್ತೆ. ಈಗ ನಾವು ತಿನ್ನಿಂಗ್ ಮಾಡ್ಬೇಕಂತಂದ್ರೆ ನೋಡಿ, ಈ ರೀತಿ ಇರ್ತಕ್ಕಂಥದ್ದು ಆ್ಯಕ್ಚುಲಿ ಹೆಣ್ಣುವು. ಈ ಮೈ ಮೇಲೆ ಈ ರೀತಿ ಇರಬೇಕು ರೋಮಗಳು. ಈ ರೋಮಗಳಿದ್ರೆ ಇದು ಹೆಣ್ಣುವು. ನೋಡಿ ಈ ರೀತಿ ಇದ್ರೆ ಇದು ಗಂಡುವು. ನೈಸ್ ಆಗಿದ್ರೆ ನೈಸ್ ಆಗಿದ್ರೆ ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು ತಿನ್ನಿಂಗ್ ಮಾಡ್ಬೇಕಾರೆ. ಯಾಕಂತಾರೆ ಹೆಣ್ಣುನೇ ಕಟ್ ಮಾಡ್ಬಿಟ್ರೆ ಉಪಯೋಗ ಆಗೋದಿಲ್ಲ. ಗಂಡು ಯಾವುದು ಹೆಣ್ಣು ಯಾವುದು ಅಂತ ಅರ್ಥ ಮಾಡ್ಕೋಬೇಕು. ನಮಗೆ ಬೇಕಾಗಿರೋದು ಹೆಣ್ಣು. ಈ ಮೇಲೆ ಪರಾಗ ರೇಣುಗಳು ತುಂಬಾ ಇರ್ತವೆ. ಇದು ಹೆಣ್ಣುವು, ಇದು ಗಂಡುವು. ಏನಕ್ಕೂ ಬೇಡದೇ ಇರೋದು. ಇದು ಏನಾಗುತ್ತೆ, ಸಮ್ ಟೈಮ್ಸ್ ಇದಕ್ಕೆಲ್ಲ ಕೊಳತು ಬೀಳ್ತಾ ಇರ್ತವೆ. ಎಷ್ಟೋ ಜನ ನನಗೆ ಫೋನ್ ಮಾಡ್ತಾರೆ, ನೋಡಿ ಈ ರೀತಿ ಕೊಳತು ಬೀಳ್ತಿರುತ್ತೆ ಈ ರೀತಿ. ಇದೆಲ್ಲ ಗಂಡುವು. ಇದು ಎಲ್ಲ ಜನ ಏನ್ ಅನ್ಕೊಬಿಡ್ತಾರೆ, ಸರ್ ನಮ್ಮದಲ್ಲಿ ಹೂ ಬಿಡ್ತಾ ಇದೆ, ಎಲ್ಲಾನು ಉದುರಿ ಬೀಳ್ತಾ ಇದೆ ಸರ್ ಅಂತ ನಮಗೆ ಇದಕ್ಕೆ ಹೇಳ್ಕತ್ತಾರೆ. ಸರ್ ಅದು ಹೆಣ್ಣುವಲ್ಲ, ಈ ರೀತಿ ಗಂಡುವು. ಇದನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನ್ ಮಾಡ್ತಾರೆ, ನಮ್ದೆಲ್ಲ ಹೂ ಉದುರ್ತಾ ಇದೆ ಅಂತಾರೆ. ಆಕ್ಚುಲಿ ಇದು ಉದುರಕ್ಕೆ ಹುಟ್ಟೋದು ಗಂಡು. ಇದರಲ್ಲಿ ಪರಾಗ ರೇಣುಗಳು ಇದಕ್ಕೆ ಕನೆಕ್ಟ್ ಆಯ್ತವೆ, ಇರುವೆಗಳ ಮುಖಾಂತರ, ಗಾಳಿ ಮುಖಾಂತರ ಕನೆಕ್ಟ್ ಆಗುತ್ತೆ. ಸೊ ಇದು ಒಂದು ಪಾರ್ಟ್. ಅಂದ್ರೆ ಇದಿದ್ರೆ ಇದು ದಪ್ಪ ಆಗುತ್ತೆ. ಅಂದ್ರೆ ಇಲ್ಲಿ ನೋಡಿ, ಒಂದು ಗಂಡು ಹೆಣ್ಣು ಇಲ್ಲೇ ಬರ್ತದೆ. ಇಲ್ಲಿ ಬೇರೆ ಫಸ್ಟ್ ಬರೋದೇ ಗಂಡುವು. ಇಡೀ ಮರದ ತುಂಬಾ ಫಸ್ಟ್ ಹೂ ಶುರುವಾದಾಗಲೇ ಗಂಡು ಹೂಗಳೇ ಜಾಸ್ತಿ ಬರೋದು. ಯಾಕಂದ್ರೆ ನಾನು ಸಂತಾನೋತ್ಪತ್ತಿ ಮಾಡಬೇಕು, ನಾನು ಉಡ್ಬೇಕು ಫಸ್ಟ್, ಅದು ಹುಟ್ಟುತ್ತೆ. ಆಮೇಲೆ ಲೇಟರ್ಲಿ ಹೆಣ್ಣು ಬರುತ್ತೆ. ಸೊ ಬಂದಂಥದ್ದಲ್ಲಿ ನಾವು ಏನು ಮಾಡಬೇಕು, ಒಳ್ಳೆ ಕ್ವಾಲಿಟಿ ಫ್ರೂಟ್ ಬೇಕು ಅಂದರೆ ಈ ರೀತಿ ಮೈನ ಆಕೃತಿ ಚೆನ್ನಾಗಿರ್ಬೇಕಾದ್ರೆ ಈ ಥರ ಬಿಟ್ಕೋಬೇಕು. ಎಕ್ಸ್ಟ್ರಾ ಬಂದದನ್ನ ಇದನ್ನು ತೆಗೆದಾಕ್ಬೇಕು. ಇದಿಷ್ಟು ಫ್ಲವರ್ ಇದ್ದಂಗ್ಲೇ ಸಣ್ಣ ಇದ್ದಾಗಲೇ ತೆಗೆದ್ರೆ ಬಹಳ ಚಂದ. ನಿಮ್ಗೆ ಒಳ್ಳೆ ಕ್ವಾಲಿಟಿ ನಾವು ಇಲ್ಲೇ ತೆಗೆದು ಬಿಡೋದು. ಈಗ ನೋಡಿ, ಇನ್ನದು ಇದ್ರಲ್ಲಿ ಬರ್ತದೆ. ಈ ಎಕ್ಸ್ಪೆಷಲಿ ಈ ವೆರೈಟಿಲಿ 6 ಕಾಯಿ ಬಿಡ್ತದೆ ಒಂದೇ ಗೊನೆಯಲ್ಲಿ. ಈಗ ನೋಡಿ ಅವೆಲ್ಲ ಬಿಟ್ಬಿಟ್ಟಿದ್ವಿ ನೋಡಿಲಿ, ಆಮೇಲೆ ಹಣ್ಣು ಕಿತ್ತಿದೀವಿ, 3 ಹಣ್ಣು ಬಿಟ್ಟಿದ್ವಿ ಈ ಗೊನೆಯಲ್ಲಿ. ಇದು ಫಸ್ಟ್ ಕ್ರಾಪ್. ಇದು ಹೋದ್ ತಿಂಗನೇ ಹಣ್ಣು ಕಿತ್ತಿದ್ವಿ, ಈಗಲೂ ಹಣ್ಣು ಬಂದಿದೆ ಅದು. ಈಗ ನೋಡಿ ಅದು ಯಾವ ತರ ಮುಸುಡಿ ಇದೆ, ಅದಕ್ಕೆ ಎಲ್ಲ ವಕ್ರವಾಗಿ ಇದೆ. ನಾವು ಆಗ ಕೆಲಸ ಇತ್ತು, ನಾವು ಅದನ್ನೇನು ತಿನ್ನಿಂಗ್ ಮಾಡಲಿಲ್ಲ. ಇವಾಗಲೇ ತೆಗೆದಾಕ್ಬಿಡ್ತೀರಾ? ಅದು ಗಂಡು ಕಾಯಿ. ಆ ಮೇಲೆ ಇರೋದು ಹೆಣ್ಣು.
ಇದು ಹೆಣ್ಣು. ಅದು ಹೆಣ್ಣು. ಹಾಂ. ಸೊ ನಾವು ಅದನ್ನ ನೋಡ್ಕೊಂಡು ತಿನ್ನಿಂಗ್ ಮಾಡಬೇಕು. ಓಕೆ. ಸೊ ಈಗ ನೋಡಿ ಇಲ್ಲಿದೆಯಲ್ಲ, ನಮಗೆ ಈಗ ಇದು ಹೆಣ್ಣು ಅಂತ ಗೊತ್ತಾಯ್ತು, ನಮ್ಗೆ ಇಷ್ಟಕ್ಕೆ ಸಾಕು, ನಾವು ಇದನ್ನ ತೆಗೆದಾಕ್ತೀವಿ. ನನಗೆ ಈ ಮ್ಯಾಟ್ರೇ ಗೊತ್ತಿರಲಿಲ್ಲ ನೋಡಿ, ಹೆಣ್ಣು ಗಂಡು ಅಂತ ಗೊತ್ತೇ ಇರಲಿಲ್ಲ ಮ್ಯಾಟ್ರು. ಹೆಣ್ಣು ಗಂಡು ಬೇಕಲೇಬೇಕು, ಅದು ಇರಲೇಬೇಕು, ಪ್ರಕೃತಿ ಸಹಜ ನಿಯಮ ಅದು. ಸೊ ಇಲ್ಲೂ ಅಷ್ಟೇ, ನಾವು ಅಲ್ಲಿ ಬತ್ತಿದಾಗಲೇ ಇದನ್ನ ತೆಗಿತೀವಿ. ಇದು ಹೆಣ್ಣಾಲಿ ಗಂಡಾಲಿ ತೆಗಿಯೋದೆ. ತೆಗಿತಾ ಇರೋದೆ. ನಮಗೊಂದು ಹೆಣ್ಣು ಉಳ್ಕೊಂಡ್ರೆ ಸಾಕು, ಸಾಕು. ಅದು ಮುಂದೆ ಒಳ್ಳೆ ಫ್ರೂಟ್ ಬರುತ್ತೆ ಅದರಿಂದ. ಸೊ ಈಗ ನಾವು ಈ ರೀತಿ ತಿನ್ನಿಂಗ್ ಮಾಡಿದಾಗ ಬನ್ನಿ ತೋರಿಸ್ತೀನಿ. ಗಂಡುಗಳು ಅದಾಗೆ ಅದೇ ಬೀಳ್ತವೆ, ನೀವೇನು ಅದಕ್ಕೆ ಅದನ್ನೇನು ಮುಟ್ಟಕ್ ಹೋಗಲ್ಲ, ಹೆಣ್ಣುಗಳನ್ನ ಮಾತ್ರ ನಾವು ನಿಯಂತ್ರಿಸ್ತೀವಿ. ಯಾಕಂತಂದ್ರೆ ಹಣ್ಣೊಂದು ಸೈಜ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರ್ಬೇಕು. ಅಂದ್ರೆ ಓವಲ್ ಶೇಪ್ ಚೆನ್ನಾಗಿಲ್ಲ ಅಂತಂದ್ರೆ ಹಣ್ಣೊಂದು ಕ್ವಾಲಿಟಿ ಹೋಗ್ಬಿಡುತ್ತೆ. ಈಗ ನೋಡಿ, ಇದರಲ್ಲಿ ನಾವು ಹೀಗೆ ಬಿಟ್ಟಿದ್ದೀವಿ, ಕಟ್ ಮಾಡಿಲ್ಲ, ನೀವು ಬರ್ತೀರಾ ಅಂತ. ನೋಡಿ ಈಗ ಇದು ದಪ್ಪ ಆಗ್ಬಿಟ್ಟದೆ, ಇದ್ರದ್ದು ಮೂತಿ ಸರಿ ಇಲ್ಲ. ನೋಡಿ ಇದು ಸಣ್ಣ ಅದ, ಇದು ಮೂತಿ ಚೆನ್ನಾಗಿದೆ. ಈಗ ಯಾವ್ದು ಇಟ್ಕೋತೀರಾ ಅಂತ ಈಗ ನಾವು ಯಾವ್ದು ಇಟ್ಕೋತೀವಿ ಅಂತಾರೆ, ನಾವು ಇದನ್ನೇ ತೆಗೆದಾಕ್ತಿವಿ. ಈ ಮೂತಿ ಚೆನ್ನಾಗಿರಲ್ಲ, ದಪ್ಪದಲ್ಲೇ ತೆಗಿತೀವಿ. ಈಗ ಒಂದೊಂದು ವೇಳೆ ಆ ರೀತಿ ಸಣ್ಣದು ಹುಟ್ಟು ಬಿಡುತ್ತೆ, ಈ ರೀತಿದೆ ಹುಟ್ಟು ಅಂತ ಇಟ್ಕೊಳ್ಳಿ ಫಸ್ಟ್. ನಾವು ಇದು ಅಬ್ಸರ್ವ್ ಮಾಡ್ತೀವಿ, ಇದ್ರ ಪಕ್ಕದಲ್ಲಿ ಇನ್ನೊಂದು ಬಂದೇ ಬರ್ತದೆ, ಕಾಯ್ತಾ ಇರ್ತೀರಾ ಬರ್ಲಿ ಅಂತ. ಸೊ ಅದು ಬಂದಾಗ ಇದನ್ನ ತೆಗೆದು ಬಿಡೋದು. ಇನ್ನು ಬೇಕು ನಮ್ಗೆ ವೆಜಿಟೇಬಲ್ ಬೇಕು ಅಂತಂದ್ರೆ, ಮದುವೆ ಲಗ್ನ ಕಾಲದಲ್ಲಿ ವೆಜಿಟೇಬಲ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಆಗ ಇದನ್ನೇ ಸ್ವಲ್ಪ 2 kg ಬರೋ ಅಂತ ವೆಯ್ಟ್ ಮಾಡ್ತೀವಿ, ಆವಾಗ ಕಟ್ ಮಾಡೋದು. ಸೊ ಈಗ ನೋಡಿ ಇಲ್ಲಿ ಇನ್ನೂ ಒಂದು ಕಾಯಿ ಬರುತ್ತೆ ಇದರಲ್ಲಿ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಇದನ್ನು ತೆಗೆದು ನಾವು ಒಂದು ಕಾಯಿ ಬಿಟ್ಕೋತೀವಿ. ಆಲ್ರೆಡಿ ಇದರ ರೂಪ ಚೆನ್ನಾಗಿದೆ, ಹಾಗಾಗಿ ಬಿಟ್ಕೋತೀವಿ. ಶೇಪ್ ಚೆನ್ನಾಗಿದೆ, ಹಂಗಾಗಿ ಪಕ್ಕದಲ್ಲಿ ಬರ್ತಾರದು ಬೇಡ ನಮ್ಗೆ. ಸೊ ಈಗ ನೋಡಿ ಇಲ್ಲಿ ಏನಾಗಿದೆ, ಅಲ್ಲಿ ಈಗ ನಮಗೆ ಈ ಕಾಯಿ ಇದೆ, ಈಗ ನಮಗೆ ಇದು ಬೇಕಾಗಿಲ್ಲ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇವೆರಡು ಬೇಕಾಗಿಲ್ಲ. ಸೊ ಕಟ್ ಮಾಡ್ತಿದ್ವಿ, ಕಟ್ ಮಾಡಿ. ಓಕೆ, ಅದು ಕಟ್ ಮಾಡ್ತೀವಿ ಈ ರೀತಿ. ಇದನ್ನ ತಿನ್ನಿಂಗ್ ಅಂತ ಕರೆಯೋದು. ಸೊ ಈ ರೀತಿ ತಿನ್ನಿಂಗ್ ಮಾಡಿದಾಗ ನಮಗೆ ಒಳ್ಳೆ ಕ್ವಾಲಿಟಿ ಫ್ರೂಟ್ ಬರುತ್ತೆ. ಓಕೆ. ಸೊ ಈಗ ಬನ್ನಿ, ಈಗ ನೀವು ಆ ಮರದಲ್ಲಿ ನೋಡಿದ್ರಲ್ಲ, ಈಗ ಹೋದ ವಾರ ತಿನ್ನಿಂಗ್ ಮಾಡಿದ್ದೀನಿ, ಈಗ ಆ ಗಿಡಗಳು ಹೆಂಗೆ ಕಾಣ್ತವೆ ಅಂತ ನೋಡಿ. ಮೆಕಾಡಮಿಯಾ 7 ವರ್ಷಕ್ಕೆ ಹೂ ಬಂದಿರೋದು, 7ನೇ ವರ್ಷ. ಈ ಸರಿ ಇಲ್ಲಿ ಫ್ರೂಟಿಂಗ್ ಆಗ್ತಾ ಇದೆ, ಇಲ್ಲಿ ಫ್ರೂಟ್ ಸೆಟ್ಟಿಂಗ್ ಆಗಿದೆ. ಅಲ್ಲ, ಆದ್ರೂ ಇದಕ್ಕೆ ನೀರು ಜಾಸ್ತಿ ಬೇಕಾ? ಇದಕ್ಕೆ ನೀರೇನು ನಾವೇನು ಜಾಸ್ತಿ ಕೊಡ್ತಾ ಇಲ್ಲ, ಬರೀ 8 ಲೀಟರ್ ನೀರು ಡಿಸ್ಚಾರ್ಜ್ ಆಗುತ್ತೆ ಅದು ಪರ್ ಅವರ್. ಅದಕ್ಕೆ ಸ್ವಲ್ಪ ಎಲೆಗಳೆಲ್ಲ ಹಂಗಾಗಿ ಲಿಚ್ಚಿ ಬಂದದೆ ನಮ್ಮ ಹತ್ರ ಈ ವರ್ಷ 9 ವರ್ಷಕ್ಕೆ. ಇಲ್ಲಿ ಬನ್ನಿ, ಚೆನ್ನಾಗಿದೆ ನೋಡಿ. ಇಲ್ಲಿ ಇದು ಭೈರಚಂದ್ರ, ಇಲ್ಲಿ ಕಾಯಿ ಉದ್ದ ಬರ್ತದೆ. ಇಲ್ಲಿ ನೋಡಿ, ಒಂದೊಂದು ಗೊನೆನಲ್ಲೇ ಇಲ್ವಾ, ಈ ಕಾಯಿ ಏನಾಗಿದೆ, ಆಕೃತಿ ಚೆನ್ನಾಗಿಲ್ಲ, ಮೈ ಮೇಲೆಲ್ಲ ಪರ್ಪಾಡ್ಬಿಟ್ಟದೆ, ಪಕ್ಕ ಚೆನ್ನಾಗಿದೆ. ಸೊ ಈಗ ನಾವೇನ್ ಮಾಡ್ಬೇಕಾಗತ್ತೆ, ಚೆನ್ನಾಗಿರೋದನ್ನ ಮಾತ್ರ ಉಳಿಸ್ಕೋಬೇಕು. ಸೊ ಹಾಗಾಗಿ ಇದನ್ನ ಕಟ್ ಮಾಡೋದು. ಆಗ ಏನಾಗುತ್ತೆ, ನಮಗೆ ಉಳಿದಿರತಕ್ಕಂಥ ಕಾಯಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಮೇಲೆಲ್ಲ ಬಂದ್ಬಿಟ್ಟವೆ ಇದರಲ್ಲಿ ಕಾಯಿ. ಸೊ ಈಗ ನಾವೇನ್ ಮಾಡ್ಬೋದು, ಇದನ್ನ ಉದ್ದ ಮಾಡ್ಕೊಳ್ಳೋದು. ಇದೆಯಲ್ಲ, ಇಲ್ಲೂ ಅದೇ, ಅದು ಇಲ್ಲ, ಇದೆಲ್ಲ ಪೂರ್ತಿ ಹೆಣ್ಣುಗಳು, ಗಂಡು ಇದು ಇವೆರಡು. ಇದು ಗಂಡುವೆ. ಇದ್ಯಾವುದೋ ಗೊತ್ತಿಲ್ಲ. ಬರುತ್ತೆ ಫ್ಯೂಚರಲ್ಲಿ, ಅದು ಡೆಫಿನೆಟ್ ಆಗಿ ಬರುತ್ತೆ. ಆವಾಗ ಇಲ್ಲ, ನಾವು ಡಿಸಿಷನ್ ತಗೋತೀವಿ ಯಾವ್ದು ಬಿಡಬೇಕು ಯಾವ್ದು ಬಿಡಬಾರ್ದು ಅಂತ. ಅಲ್ಲ, ಈಗ ಗಂಡುಗಳು ಹಂಗೆ ಗಂಡು ಅದೇ ಬಿದ್ದೋಗುತ್ತೆ, ನಾವೇನು ತೆಗಿಬೇಕಾಗಿಲ್ಲ ಅದಕ್ಕೆ. ಸೊ ನಾವು ಇಲ್ಲಿ ನಿರ್ವಹಣೆ ಮಾಡಬೇಕಾಗಿರೋದು ಬರೀ ಹೆಣ್ಣನ್ನು ಮಾತ್ರ. ಸೊ ಈಗ ನೋಡಿ, ಇಲ್ಲಿದೆ ಈ ಬಂಚಲ್ಲಿ ನೋಡಿ 3-4 ಬಂದಿವೆ. ಹೌದು. ಯಾವುದನ್ನು ಇಟ್ಕೊಂತೀರಾ, ಯಾವುದನ್ನು ಬಿಡ್ತೀರಾ? ಇಲ್ಲ, ಇದರಲ್ಲಿ ದಪ್ಪದನ್ನೇ ಬಿಟ್ಕೋತೀವಿ. ನೀಟಾಗಿ ತೆಗಿಬೋದು. ಓಕೆ, ಈ ರೀತಿ. ಈಗ ದಪ್ಪದು ಉಳ್ಕೋತು. ಸೊ ಅದ್ರ ಪಕ್ಕದಲ್ಲಿ 2 ಇರ್ತಾವಲ್ಲ, ಅವೆರಡು ಗಂಡುವು. ಹೌದು, ಗಂಡುವು. ಸೊ ನಮಗೆ ಬೇಕಾಗಿರೋ ಹೆಣ್ಣು ಯಾವುದು ಆಕೃತಿ ಚೆನ್ನಾಗಿದೆ ಮೇಲ್ಮೈ, ಅದನ್ನ ಉಳಿಸ್ಕೊಂಡಿದ್ದೀವಿ. ಇನ್ನು ಉಳಿದದನ್ನ ತೆಗೆದಾಕಿದ್ದೀವಿ. ಈ ರೀತಿ ಭೈರಚಂದ್ರ ಒಳ್ಳೆ ವೆರೈಟಿ. ಏನೋ ಡ್ರೈ ಲ್ಯಾಂಡ್ಗೆ ಭೈರಚಂದ್ರ. ಭೈರಚಂದ್ರ. ಇಲ್ಲಿ ನೋಡಿದ್ರೆ ಬರೀ ಈ ನೀರು ಕಡಿಮೆ ಕೇಳೋಂಥ ಗಿಡಗಳೇ ಇದಾವಲ್ಲ. ಇದೆಲ್ಲ ಡ್ರೈ ಲ್ಯಾಂಡ್ ಆರ್ಟಿಕಲ್ಚರ್ ಫಾರ್ಮಿಂಗ್. ಇದು ಕಡಿಮೆ ನೀರು, ಮಾವು, ಹಲಸು,
ಲಕ್ಷ್ಮಣ್ ಫಲ, ಹಾಂ ಹಾಂ ಮೂಸುಂಬೆ, ಓಕೆ. ಇವುಗಳೇ. ಇಲ್ಲೊಂದು ಬಟರ್ ಫ್ರೂಟ್ ಇದೆ ಅಷ್ಟೇ. ಹಾಂ, ಮಧ್ಯೆ ಬಟರ್ ಫ್ರೂಟ್ ಇದೆ, ನೇರಳೆ ಇದೆ. ಓಕೆ. ಸೊ ಅದೆಲ್ಲ ರೀಗ್ರಾಫ್ಟ್ ಮಾಡಿರೋದು. ಇಲ್ಲಿರೋದಕ್ಕೆಲ್ಲ ಇದೊಂದು ಸ್ವಲ್ಪ ಜಾಸ್ತಿ ನೀರು ಕೇಳುತ್ತೆ. ಹಾಂ ಹೌದು, ಬಟರ್ ಫ್ರೂಟ್ ಒಂದೇ ನೀರು ಜಾಸ್ತಿ ಕೇಳೋದು. ಸೊ ನೇರಳೆ ಇದೆ. ಇದೆಲ್ಲ ನಮ್ಮ ಹತ್ರ ಅರ್ಧ ಮುಕ್ಕಾಲು ಇಂಚ್ ನೀರು ಬತ್ತಿತ್ತಲ್ಲ, ಆಗ ಫಾರ್ಮ್ ಲೇಔಟ್ ಮಾಡಿರೋದು ಇದು. ಓಕೆ. ಸೊ ಈಗ ಸ್ವಲ್ಪ ನಮಗೆ ನೀರು ಕೆರೆಗಳಿಗೆ ನೀರು ತುಂಬಿದ ನಂತರ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಇವು ಯಾವ ತಿನ್ನಿಂಗ್ ಮಾಡಿರಲಿಲ್ಲ. ಆಗ ನೋಡಿ ಯಾವ ಥರ ಬಂದಿವೆ ಈ ಕಾಯಿಗಳು. ನೋಡಿ, ಇವೆಲ್ಲ ತಿನ್ನಿಂಗ್ ಮಾಡಿಬಿಟ್ಟಿರೋದ್ರಿಂದ ಎಲ್ಲ ನೀಟಾಗಿ ಬರ್ತಾ ಇದ್ದಾವೆ ಕಾಯಿಗಳು. ಓಕೆ. ದಪ್ಪಕ್ಕೆ ನೀಟಕ್ಕೆ ಎಲ್ಲ. ಇನ್ನೂ ಎಷ್ಟು ದಿನ ಆಗುತ್ತೆ ಅದು ಕಟ್ ಮಾಡೋಕ್ಕೆ? ಅದಿನ್ನ ಒಂದು 20 ದಿನ, 1 ತಿಂಗಳು ಬೇಕದು. ಬಂದಿದೆ. ಆ ತೊಟ್ಟಿನ ಮಧ್ಯೆ ಉಬ್ಬಿಡ್ತು ಅಂತಂದ್ರೆ ಒಂದು 20 ದಿನದಲ್ಲಿ ಹಣ್ಣಾಗುತ್ತೆ. ಮತ್ತು ಅದರಲ್ಲಿ ಕೆಲವೊಂದು ಸತಿ ಏನಾಗಿರುತ್ತೆ ಅಂತಾರೆ, ಹಣ್ಣೆಲೆ ಬರುತ್ತೆ. ಹಣ್ಣೆಲೆ ಬಂದಂಥ ಸಂದರ್ಭದಲ್ಲಿ ಅದು ಬಲ್ತಿದೆ, ಮೆಚುರಿಟಿಗೆ ಬಂದಿದೆ. ಇದು ಉಬ್ಬಿದೆಯಲ್ಲ? ಹಾಂ, ಇಲ್ಲ, ಅದು ಉಬ್ಬಿದೆ. ಬಟ್ ಈ ಎಲೆ ಇದೆಯಲ್ಲ, ಈ ಎಲೆ ಹಣ್ಣಾಗಬೇಕು. ಈ ಎಲೆ ಹಣ್ಣಾದಾಗ ಇದು ಮೆಚುರಿಟಿಗೆ ಬಂದಿದೆ ಅಂತ ಲೆಕ್ಕ. ಸಿಂಪ್ಟಮ್ಸ್ ಪಕ್ಕದಲ್ಲಿರೋ ಎಲೆ, ಈ ಒಟ್ಟಾರೆ ಈ ತೊಟ್ಟಲ್ಲಿ ಒಂದು 2 ಎಲೆಗಳು ಇದ್ದೇ ಇರ್ತದೆ. ಆ ಎಲೆಗಳೆಲ್ಲ ಹಳದಿ ಬಣ್ಣ ಬರಬೇಕು. ಆಗ. ಅಲ್ಲ, ಈಗ ಕೆಳಗಡೆ ಏನು ಗೊಬ್ಬರ ಹಾಕಿದ್ದೀರಾ? ಹೌದು. ಏನು ಗೊಬ್ಬರ? ದನದ್ದೇ ಗೊಬ್ಬರ, ಆಡು ಕುರಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀವಿ. ಇಲ್ಲೇ ನೆರಳಿರೋದ್ರಿಂದ ಮುಚ್ಚಬೇಕಂತೇನಿಲ್ಲ. ಹೌದೌದು. ಇದು ನೋಡಿ, ಸ್ಪ್ರಿಂಕ್ಲರಲ್ಲಿ ನೀರು ಬೀಳುತ್ತೆ. ಯಾವ ಸ್ಪ್ರಿಂಕ್ಲರ್? ಇದು ಇಲ್ಲಿ ಇದೊಂದು ಇಟ್ಟಿದ್ದೀರಾ? ಮೈಕ್ರೋ ಸ್ಪ್ರಿಂಕ್ಲರು. ಸೊ ದಾರ ಕಟ್ಬಿಟ್ಬಿಟ್ಟಿದ್ದೀವಿ, ಇದರಲ್ಲಿ ನೀರು ಬೀಳುತ್ತೆ. ಓಕೆ. ಮೈಕ್ರೋ ಟ್ಯೂಬಿಂದ ಎತ್ಕೊಂಡು 4 mm ಟ್ಯೂಬ್ ಅದು. 4 mm ಟ್ಯೂಬ್. ಮೇಲ್ಗಡೆ ಇದೊಂದು ಬೇರೆ ಪಾರ್ಟ್ ಇದು. ಇದೊಂದು ಫಿಕ್ಸ್ ಮಾಡಿದ್ರೆ ಒಂದು 30 ರೂಪಾಯಿ ಖರ್ಚಾಗುತ್ತೆ ಅದಕ್ಕಷ್ಟೇ. ಇದೊಂದು 30 ರೂಪಾಯಿ ಇದು? ಹಾಂ, ಅದಕ್ಕೆ 15 ರೂಪಾಯಿ ಅದು. ಅದಕ್ಕೆ 15-20 ರೂಪಾಯಿ. ಅದು ಡಿಪೆಂಡ್ ಅಪಾನ್ ಯಾವ ಇದರಲ್ಲಿ ತಗೋತೀವಿ. ಓಕೆ. ಅದ್ರ ಮೇಲೆ ಕಂಪ್ನಿದು ಈ ರೀತಿ. ಅಲ್ಲ, ಮರಗಳು ಇಷ್ಟು ದೊಡ್ಡದಾದರೂ ಹಾಕ್ತೀರಾ ನೀವು? ಹಾಂ, ದೊಡ್ಡದಾದರೂ ಹಾಕ್ತೀವಿ. ಗೊಬ್ಬರ ಹಾಕ್ತೀವಿ ನಾವು. ಇದಕ್ಕೆಲ್ಲ ಜೀವಾಮೃತ ಇದೆಲ್ಲ ಮೊದಲು ಮಾಡ್ತಾ ಇರಲಿಲ್ಲ, ಈಗ ಮಾಡೋಕ್ಕೆ ಶುರು ಮಾಡಿದ್ದೀವಿ. ಇನ್ಮೇಲೆ ದನದ ಗೊಬ್ಬರ ಕೊಡೋಲ್ಲ. ಯಾಕೆ ಅಂತಂದರೆ ಈ ದನದ ಗೊಬ್ಬರದಿಂದ ಏನಾಗ್ತಾ ಇದೆ ನಮ್ಮ ತೋಟದಲ್ಲಿ ಪ್ರಾಬ್ಲಮ್ ಅಂದರೆ ಮುಳ್ಳು ಗಿಡಗಳು ಹುಟ್ಟುತ್ತವೆ. ಈಗ ಆಡು ಕುರಿ ಗೊಬ್ಬರ ನಾವು ಹೆಚ್ಚಿಗೆ ಹಾಕೋದು. ಆಡು ಕುರಿ ಗೊಬ್ಬರದಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಆ ಕಾರಣಕ್ಕಾಗಿ ಅದು ನಾವು ಬಳಸ್ತೀವಿ. ಆದರೆ ಅದರದ್ದು ನೆಗೆಟಿವ್ ಏನಪ್ಪ ಅಂತಾರೆ, ಅವೆಲ್ಲ ಈ ಗೊಬ್ಬಳಿ ಮುಳ್ಳು, ಈ NS ಮುಳ್ಳು, ಇವನ್ನೆಲ್ಲ ಮೇಯ್ಕ ಬಂದ್ಬಿಟ್ಟಿರೋದ್ರಿಂದ ಆ ಗಿಡಗಳೇ ಬುಡದಲ್ಲಿ ಹುಡ್ತವೆ. ಪುನಃ ಅದನ್ನು ನಿರ್ವಹಣೆ ಮಾಡೋದು ದೊಡ್ಡ ಮೇಂಟೆನೆನ್ಸ್ ಪ್ರಾಬ್ಲಮ್. ಹೌದೌದು. ಆ ಕಾರಣಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಹೊಸ ಮುಳ್ಳು ಗಿಡಗಳು ಬಂದರೆ ಅದು ತಲೆನೋವು. ಅದನ್ನು ತೆಗೆದು ನಿರ್ವಹಣೆ ಮಾಡೋದು ಕಷ್ಟ ಆಯ್ತಾ ಅದು. ಹಾಗಾಗಿ ಈಗ ನಾವು ಅನಾರೋಬಿಕ್ ಜೀವಾಮೃತ ಘಟಕ ಮಾಡ್ಕೊಂಡಿದ್ದೆ ಅದೇ ಕಾರಣಕ್ಕೆ. ಸೊ ಈಗ ಅನಾರೋಬಿಕ್ ಜೀವಾಮೃತ ಘಟಕ ಮಾಡ್ಕೊಂಡಿರೋದ್ರಿಂದ ಲಿಕ್ವಿಡ್ ರೂಪದಲ್ಲಿ ಗೊಬ್ಬರ ಬರ್ತದೆ. ಯಾವುದೇ ಮುಳ್ಳಿನ ಗಿಡ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಧ್ಯೆ ಇಷ್ಟೊಂದು ಜಾಗ ಇದೆಯಲ್ಲ ಸರ್? ಇದು ವೆಜಿಟೇಬಲ್ ಆ್ಯಂಡ್ ಫ್ರೂಟ್ ಮಾಡಲ್ ಅಂತ ಮಾಡಿದ್ದು ನಾವು. ಇದು 25 ಅಡಿ, ಈ ಸಾಲಿಂದ ಈ ಸಾಲಿಗೆ 25 ಅಡಿ ಇದೆ. ಮಧ್ಯೆ 15 ಅಡಿಗೆ ಡಬಲ್ ರೋ ಸಿಸ್ಟಮ್ ಇದು. ಇಲ್ಲಿ ವೆಜಿಟೇಬಲ್ಸು, ಏನಾರು ಗ್ರೈನ್ಸು ಇದೆಲ್ಲ ಬೆಳ್ಕೋಬೇಕನ್ನೋದು ಪ್ಲ್ಯಾನ್ ಇದ್ದದ್ದು. ನೀರಿಲ್ಲದೆ ಇದ್ದ ಕಾರಣ ನಾವು ಏನೂ ಮಾಡ್ತಿರಲಿಲ್ಲ. ಉರುಳಿ, ಅಲಸಂದೆ ಈ ಥರದ್ದೆಲ್ಲ ಮಾಡ್ತಿದ್ವಿ. ಸೊ ಈ ವರ್ಷ ಇದಕ್ಕೆ ಬೇರೆ ಪ್ಲ್ಯಾನ್ ಇದೆ, ಇಲ್ಲೂ ಏನಾದರೂ ಮಾಡ್ಬೇಕನ್ನೋದು. ಹೌದು. ಇಲ್ಲಿ ಮೊದಲೆಲ್ಲ ಸೀಬೆ ಹಾಕಿದ್ವಿ, ನೀರು ಸಾಲಲಿಲ್ಲ ಅಂತ ತೆಗೆದ್ಬಿಟ್ವಿ. ಸೊ ಈಗ ನಮಗೆ ಕೆರೆಗೆ ನೀರು ಬಿಟ್ಟು ಪರಿಣಾಮ ನೀರು ತುಂಬ ಚೆನ್ನಾಗಿ ಬರ್ತಾ ಇದೆ, ಬೋರಲ್ಲಿಲ್ಲ. ಸೊ ಇಲ್ಲೂ ಏನಾದ್ರು ಅಗ್ರಿಕಲ್ಚರ್ ಆಕ್ಟಿವಿಟಿ ಮಾಡಬೇಕು. ರಾಗಿ ಬೆಳ್ಕೋಬೋದು, ಮಾಡ್ಬೋದು. ಈಗ ನೋಡಿ, ಇಲ್ಲೆಲ್ಲ ತಿನ್ನಿಂಗ್ ಮಾಡಿರೋದ್ರಿಂದ ಈ ನೋಡಿ, ಇದರಲ್ಲಿ ನಿಮಗೆ ಪರಾಗ ರೇಣುಗಳು ತುಂಬ ಚೆನ್ನಾಗಿ ಕಾಣ್ತವೆ. ಇದೆಲ್ಲ ಪೋಲಾನ್ಸ್. ಓಕೆ. ನೋಡಿ ಹೆಂಗೆ ಅಂಟಂಟು ಬರುತ್ತೆ. ಇದು ಹೆಣ್ಣು? ಹಾಂ, ಇದು ಹೆಣ್ಣು. ನೋಡಿ, ಇವೆರಡು ತಿನ್ನಿಂಗ್ ಮಾಡಿರೋದು. ಓಕೆ. ಇವೆರಡುವೆ. ಇದೇನಿದು ಮೇಲ್ಗಡೆ ಪರಾಗರೇಣು? ಪರಾಗರೇಣುಗಳು ಅದೇ, ಈಗ ನೀವು ಪೋಲಾನ್ಸ್ ಅಂತ ಕರಿತೀವಲ್ಲ, ಅದೇ ಇದು. ಸೊ ಇದು ಒಳಗೆ ತೊಳೆಗೆ ಒಂದೊಂದು ಇರ್ತದೆ. ಇದು ಇಲ್ಲಿ ಒಂದೊಂದು ಮುಳ್ಳುಗಳು ಇರ್ತಾವಲ್ಲ, ಆ ಮುಳ್ಳಿನ ಮೇಲೆಲ್ಲ ಒಂದೊಂದು ಇರುತ್ತಿದ್ದು. ಸೊ ಇಲ್ಲೇನಾಗಿದೆ, ಮುಳ್ಳುಗಳು ಒತ್ತೊತ್ತಿಗಾಗವೆ. ಹಣ್ಣು ದೊಡ್ಡದಾಯ್ತಾ ಏನಾಗುತ್ತೆ, ವಿಕಾಸ ಆಗ್ತಾ ಹೋಗುತ್ತೆ. ಈಗ ನೋಡಿ, ಈಗ ಇದು ಸಣ್ಣ ಅಲ್ವಾ, ಇದು ಅದಕ್ಕಿಂತ ಸ್ವಲ್ಪ ದಪ್ಪ ಆಗದೆ. ಇಲ್ಲಿ ನೋಡಿ, ಮುಳ್ಳು ಇಲ್ಲಿ ಎಕ್ಸ್ಪೆಂಡ್ ಆಗಿದೆ. ಎಕ್ಸ್ಪೆಂಡ್ ಆದರೆ ಆ ಮುಳ್ಳಿನ ತುದಿನಲ್ಲಿ ಒಂದೊಂದು ರೋಮ ಇದೆ. ಸೊ ಇದೇ ಪರಾಗರೇಣುಗಳು. ಸೊ ಇದು ಹೆಣ್ಣು. ಗಂಡು ಇರುತ್ತೆ ಮಾಮೂಲಿ. ಅದು ನೈಸ್. ನೈಸ್ ಆಗಿ.
ಸೊ ಹೆಣ್ಣು ಗಂಡು ಇದು ಪ್ರತಿ ಹಲಸಿನಲ್ಲೂ ಬಂಚೇ ಬರೋದು. ಹಾಂ ನಾವೇನು ಮಾಡಬೇಕು, ಈ ಥರ ಸಿಂಗಲ್ ಹಣ್ಣುಗಳನ್ನು ಬಿಟ್ಕೊಂಡ್ರೆ ನಮಗೆ ಇಷ್ಟು ದಿವಸವರೆಗೂ ನಾವು ನೋಡಿದ್ದೀವಲ್ಲ, ಸಿಂಗಲ್ ಹಣ್ಣು ಬಿಟ್ಟಾಗ ಒಳಗಡೆ ತೊಳೆ ತುಂಬ ಥಿಕ್ನೆಸ್ ಇರುತ್ತೆ, ಹಣ್ಣಿನ ಫಿಲ್ಲಿಂಗ್ ತುಂಬ ಚೆನ್ನಾಗಿರುತ್ತೆ, ಓಕೆ ಸೇಪ್ ಚೆನ್ನಾಗಿ ಕಾಣುತ್ತೆ. ಆಗ ಖರೀದಿ ಮಾಡೋನು ಭಾರಿ ಇಷ್ಟಪಟ್ಟು ತಗೋತಾನೆ. ಈ ಎಲ್ಲೆಲ್ಲಿ ಸೊಟ್ಟ ಇರುತ್ತೆ ಅಲ್ಲಿ ಏನೂ ಹಣ್ಣಿರಲ್ಲ, ಹಾಗಾಗಿ ಕನ್ಸ್ಯೂಮರ್ಗೆ ಅದು ಲಾಸ. ಅದ್ರ ಬದಲು ಇಲ್ಲಿ ಈಗ ಒಂದು 50 ಹಣ್ಣು ಬಿಟ್ಟಿದೆ, ಒಂದು 10-15 ತೆಗೆದು ಬಿಡೋದು. ಆಗ ಯಾವ್ದು ಚೆನ್ನಾಗಿದೆ ಅದನ್ನು ಮಾತ್ರ ಬಿಟ್ಕೊಂಡು ನಾವು ಮಾಡಿದಾಗ ಒಳ್ಳೆ ಕ್ವಾಲಿಟಿ ಬರುತ್ತೆ. ಮತ್ತು ಗಿಡ ಇವೆಲ್ಲ ನೋಡಿ ತೆಗೆದಾಕಿರೋವೆ, ಇವು ಅವೆಲ್ಲ ತೆಗೆದಾಕಿರೋವೆ. ನಾವು ಇದೇನಪ್ಪ ಅಂದ್ರೆ ತೋಟ ತಿರುಗಾಡಬೇಕಾದ್ರೆ ಒಂದು ಕೈಲಿ ಹಿಡ್ಕೊ ಬಂದ್ಬಿಡೋದು, ಈ ಥರ ಒಂದು ಚಾಕ್ನ ಯಾವ್ದಾರು ಒಂದು ಹಿಡ್ಕೊ ಬಂದ ಅಂದರೆ ನಾವು ಬೇಡದೇ ಇರೋದು ಕೆರೆದಿಟ್ಟು ಹೋಗ್ತಾ ಇರೋದೆ ಯಾವ್ದಾರು ಒಂದು. ಸೊ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ತಿರುಗಾಡ್ಬೋದು. ಮತ್ತೆ ಇದೆಲ್ಲ ನೀವು ಪ್ರೂನಿಂಗ್ ಮಾಡಿದಿರಲ್ಲ? ಹಾಂ, ಅದೆಲ್ಲ ಕಟ್ ಮಾಡಿದಿರೋದು. ಆ್ಯಕ್ಚುಲಿ ಇದಕ್ಕೆಲ್ಲಕ್ಕೂ ಏನು ಮಾಡಬೇಕು, ಸುಣ್ಣ ಅಪ್ಲೈ ಮಾಡಬೇಕು. ಸುಣ್ಣ ಅಪ್ಲೈ ಮಾಡಿದ್ರೆ ಈ ರೀತಿ ರಸ ಸೋರಲ್ಲ. ನಾವು ಮಾಡೋಕ್ಕಾಗಿಲ್ಲ ಈ ಸಾರಿ, ಅಂದರೆ ನಮಗೆ ಲೇಬರ್ ಸಿಕ್ಕಿಲ್ಲ. ಅಲ್ಲ, ಈ ರೆಂಬೆ ಕೆಂಬೆಗಳನ್ನ ಏನಕ್ಕೆ ಇಲ್ಲಿ ಕೊಂಬೆಗಳನ್ನ ಕಟ್ ಮಾಡಿರೋದು? ಯಾಕೆ ಅಂತಾರೆ, ಇಲ್ಲಿ ನಾವು ಪ್ರೂನ್ ಮಾಡಿ ಸಿಂಗಲ್ ಸ್ಟಮ್ ಮ್ಯಾನೇಜ್ಮೆಂಟ್ ಅಂತ, ಅಂದರೆ ಒಂದು ಸ್ಟಮ್ ಅಥವಾ 2 ಸ್ಟಮ್ನಿಗ ಒಂದು 3 ಅಡಿ 4 ಅಡಿ ಬೆಳೆಸ್ಕೊಂಡಾಗ ಕೆಳಗಡೆ ಗೊಬ್ಬರ ಹಾಕೋಕ್ಕೆ ಇದಕ್ಕೆಲ್ಲಕ್ಕೂ ನೀಟಾಗಿ ಕಟ್ ಮಾಡೋಕ್ಕೆ, ಹಣ್ಣು ಕಟ್ ಮಾಡೋಕ್ಕೆ ಇದಕ್ಕೆಲ್ಲಕ್ಕೂ ಅನುಕೂಲ ಆಗುತ್ತೆ. ಈ ಕೆಳಗಡೆ ಎಲ್ಲ ರೆಂಬೆ ಕೊಂಬೆಗಳೆಲ್ಲ ಹಾಸ್ಕೊಬಿಟ್ರೆ ತಿರುಗಾಡಕ್ಕೆ ಎಲ್ಲದಕ್ಕೂ ಕಷ್ಟ. ಇಲ್ಲಿ ನಿಮ್ಗೆ ಹಂಗೆ ಪ್ರತಿಯೊಂದು ಗಿಡದಲ್ಲೂ ಹಣ್ಣುಗಳು ನೋಡ್ಬೋದು. ಆ ಥರ ನಾವು ಎಲ್ಲವನ್ನ 2 ಅಡಿ 3 ಅಡಿ ಪ್ರೂನಿಂಗ್ ಮಾಡಿದ್ದೀವಿ. ನಾವೇನು ಮಾಡಿದ್ದೀವಿ ಅಂತಂದರೆ ಇದಕ್ಕೆಲ್ಲ ಸುಣ್ಣ ಈ ಸಾರಿ ಅಪ್ಲೈ ಮಾಡ್ತೀವಿ. ಎಕ್ಸ್ಪೆಷಲಿ ಹಲಸಿಗಂತೂ ನಾವು ಮಾಡಿ ನೋಡಿದ್ದೀವಲ್ಲ, ಈ ರೀತಿ ರಸ ಸೋರ್ಬಿಟ್ರೆ ಹಣ್ಣುಗಳು ಬಿಡೋದು ಲೇಟ್ ಆಗ್ಬಿಡುತ್ತೆ. ಸೊ ಕಟ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು, ಇವಕ್ಕೆಲ್ಲಕ್ಕೂ ಸುಣ್ಣ ಮತ್ತು ಮೈದಾ, ಬೆಲ್ಲ ಏನೋ ಒಂದು ಹಾಕ್ಬೇಕು, ಅಲ್ಲಿ ಬರ್ದೆ ಅದು ಮೇಲೆ ಇದಾಗ್ಬಿಡ್ಬೇಕು. ಎಲ್ಲೆಲ್ಲಿ ಕಟ್ ಮಾಡ್ತೀವಿ ಅಲ್ಲೆಲ್ಲ ನಾವು ಮೇಲೊಂದು ಕೋಟ್ ಥರ ಇರಬೇಕು, ಅದು ಕೋಟಿಂಗ್ ಆಗ್ಬಿಡ್ಬೇಕು. ಆಗ ನಿಮ್ಗೆ ಏನಾಗುತ್ತೆ, ಸ್ವಂತ ತಾನೇ ಹೀಲಾಗ್ಬಿಡುತ್ತೆ. ಆ ಒಳಗಡೆ ಪಾಟು ಚೆನ್ನಾಗಿ ಹೀಲಾಗಿ ರಸ ಈಚೆ ಬರದೇ ಇರೋ ರೀತಿ. ಒಂದೊಂದೇ ತಾನೆ, ಸುಣ್ಣ ಅಂದರೆ ಸುಣ್ಣ, ಮೈದಾ ಅಂದರೆ ಮೈದಾ, ಬೆಲ್ಲ ಅಂದರೆ ಬೆಲ್ಲ, ಅಷ್ಟೇ, ಇನ್ನೇನಿಲ್ಲ. ಅವುಗಳನ್ನೇ ಹಾಕಿ ಚೆನ್ನಾಗಿ ಪೇಂಟ್ ಮಾಡಿದ್ರೆ ಮುಗೀತು. ಓಕೆ, ಇದರಲ್ಲಿ ಗಾಯಕ್ಕೆ ಔಷಧಿ ಹಾಕ್ತಂಗೆ. ಗಾಯಕ್ಕೆ ಔಷಧಿ ಹಾಕಿದಂಗೆ ಹಾಕೊಂಡ ಅಂದ್ರೆ ಮುಗೀತಾಗ. ಓಕೆ.